ಸ್ನೇಹಿತರೆ ನೋಡಿ ನಮಸ್ಕಾರ. ಇದು ಗವಿಪುರಮ್ಮು ಗುಟ್ಟಳ್ಳಿ ಬಂಡಿ ಕಾಳಮ್ಮನ ದೇವಸ್ಥಾನದ ಹತ್ತಿರ ರಸ್ತೆ. ಈ ರಸ್ತೆ ಸುಮಾರು ಒಂದು 10ರಿಂದ 15 ಅಡಿ ರಸ್ತೆ ಇದೆ. ಈ ಇರೋ ರಸ್ತೆಯಲ್ಲಿ ಅಲ್ಲಿ ಜನಗಳು ಓಡಾಡೋಕ್ಕೆ ಜಾಗ ಇಲ್ಲ. ಆ ಕಡೆ ಫುಟ್ಪಾತ್ ಕೂಡ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಫುಟ್ಪಾತಲ್ಲೂ ಓಡಾಡೋಕ್ಕಾಗಲ್ಲ. ಎರಡೂ ಕಡೆ ಫುಟ್ಪಾತು ಇಲ್ಲ. ಅಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಆಮೇಲೆ ಎರಡೂ ಕಡೆಗೂ ಪಾರ್ಕಿಂಗು. ಪಾಪ ಎಲ್ಲರೂ ಇಲ್ಲಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಎಲ್ಲರೂ ಬರೋದು ಅವರವರ ಗಾಡಿಗಳು, ಕಾರ್ಗಳು, ಆಟೋಗಳು, ಸ್ಕೂಟ್ರುಗಳು ಈ ರೀತಿ ಎಲ್ಲ ಬರ್ತಾರೆ. ಆಮೇಲೆ ಆಟೋದವರು ಅಲ್ಲಿ ಬಾಗ್ಲಲ್ಲಿ ನಿಲ್ಲಿಸ್ಕೊಂಡಿರ್ತಾರೆ. ಅವರು ಕೂಡ ಪಾಪ ಅವ್ರಿಗೂ ಬಿಸ್ನೆಸ್ ಆಗಬೇಕು. ಆಟೋದವರು ಬಾಗ್ಲು ನಿಲ್ಸ್ಕೊಂಡು ಬನ್ನಿ 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 ಅಂತ ಕರಿತಿರ್ತಾರೆ. ಇಲ್ಲಿ ಎರಡೂ ಕಡೆನೂ ಪಾರ್ಕಿಂಗು. ಇಲ್ಲಿ ಯಾರು ಕೂಡ ಹೇಳೋರು ಕೇಳೋರು ಯಾರೂ ಇಲ್ಲ. ಇಲ್ಲಿ ಅವ್ರು ಇಷ್ಟ ಬಂದಂಗೆ ಗಾಡಿ ನಿಲ್ಲಿಸ್ಬೋದು, ಅವ್ರು ಇಷ್ಟ ಬಂದಂಗೆ ಹೋಗ್ಬೋದು. ನೋಡಿ ಇರೋ ಒಂದು 10-15 ಅಡಿ ರೋಡಲ್ಲಿ ಎರಡೂ ಕಡೆಗೂ ಗಾಡಿ ನಿಲ್ಲಿಸಿದಾರಾ, ಎರಡೂ ಕಡೆಗೂ ಪಾರ್ಕಿಂಗ್ ಇದೆಯಾ. ಒಂದು ಕಡೆ ಆಟೋ ನೋಡಿ, ಈ 2 ವೀಲರ್ ಪಕ್ಕದಲ್ಲಿ ಆಟೋ ಲೈನು, ಆಮೇಲೆ ಒಂದು ಕಡೆ ವ್ಯಾಪಾರ. ಎಲ್ಲರೂ ಬಡವರೇ. ಇಲ್ಲಿ ನಾವು ಜೀವನ ಹೆಂಗೆ ಮಾಡೋದು ಅಂತ ಹೇಳ್ತಾರೆ ಕೇಳಿದರೆ. ರೋಡಲ್ಲಿ ಇರೋದು ಓಡಾಡೋಕ್ಕೆ, ಫುಟ್ಪಾತ್ ಇರೋದು ಜನ ಓಡಾಡೋಕ್ಕೆ. ಆದರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ರಸ್ತೆಗಳು ಇರೋದು, ಫುಟ್ಪಾತ್ಗಳು ಇರೋದು ಬಿಸ್ನೆಸ್ ಮಾಡೋಕ್ಕೆ, ವ್ಯಾಪಾರ ಮಾಡೋಕ್ಕೆ. ಜನಗಳು ಓಡಾಡೋಕ್ಕಲ್ಲ. ಫುಟ್ಪಾತ್ ಇರೋದು ಜನಗಳು ಓಡಾಡೋಕ್ಕಲ್ಲ. ಮತ್ತು ರೋಡ್ ಸೈಡು ಅದು ಜನಗಳು ಓಡಾಡೋಕ್ಕಲ್ಲ ಇರೋದು, ಗಾಡಿ ನಿಲ್ಲಿಸ್ಕೊಳ್ಳೋಕ್ಕೆ, ಬಿಸ್ನೆಸ್ ಮಾಡೋಕ್ಕೆ. ಈ ರೀತಿ ಇದೆ. ಎಷ್ಟೋ ಸತಿ ಈ ಜಾಗದಲ್ಲಿ ಹೊಡೆದಾಟ ಆಗ್ಬಿಟ್ಟವೆ, ಕಿತ್ತಾಟ ಆಗ್ಬಿಟ್ಟವೆ. ಕಣ್ಣಾರ ನೋಡಿದ್ದೀವಿ. ಯಾಕಂದರೆ ಯಾರ್ಯಾರಿಗೂ ಬಿಡ್ಸೋಳಕ್ಕೆ ಬರಲ್ಲ. 7 ನಿಮಿಷ ಕೆಲಸಕ್ಕೆ ಜಗಳ ಆಯ್ತವೆ. ಕೆಟ್ಟದಾಗೆಲ್ಲ ಬೈತಾರೆ. ದೇವಸ್ಥಾನದ ಮುಂದೆಗಡೆ ದೇವಸ್ಥಾನಕ್ಕೆ ಬಂದಿರ್ತಾರೆ. ಶಾಂತಿ ಸಮಾಧಾನ ಅನ್ನೋದೇ ಇರೋಲ್ಲ. ಎಲ್ಲರಿಗೂ ಅರ್ಜೆಂಟು. ದೇವಸ್ಥಾನಕ್ಕಂತಾನೇ ಬಂದಿರ್ತಾರೆ, ಆದರೆ ಅರ್ಜೆಂಟು. ತಾಳ್ಮೆ ಸಮಾಧಾನ ಆ ತಾಯಿ ಬಂಡಿ ಕಾಳಮ್ಮ ಬರೋರಿಗೆ ತಾಳ್ಮೆ ಸಮಾಧಾನ ಕೊಡಮ್ಮ ಅಂತಂದು ಹೇಳಿ ಆ ತಾಯಿಗೆ ಕೇಳ್ಕೊತ ಇದೀನಿ. ದೇವಸ್ಥಾನದವರು ಅವ್ರ ಪಾಪ ಅವ್ರ ದೇವಸ್ಥಾನ ಒಳಗಡೆ ಅಲ್ಲೇ ಅವ್ರನ್ನ ಜನಗಳು ನೋಡ್ಕೊಳ್ಳೋದಾಗುತ್ತೆ. ಇನ್ನು ರಸ್ತೆಗೆಲ್ಲ ಬರ್ತಾರೆ ಅವರು. ಪೊಲೀಸ್ ಸ್ಟೇಷನ್ ಏನು ಭಾಳ ದೂರ ಇಲ್ಲ. ಕೆಂಪೇಗೌಡ ಪೊಲೀಸ್ ಸ್ಟೇಷನ್ನು ಅದೇನು ಭಾಳ ದೂರ ಇಲ್ಲ, ಹತ್ರನೇ ಇದೆ. ಅವರಾದರೂ ಬಂದು ಇಲ್ಲಿ ಭಾನುವಾರ, ಮಂಗಳವಾರ, ಶುಕ್ರವಾರ ಭಯಾನಕ ಜನ ಏನು ಏಯಪ್ಪ ಆ 3 ದಿವಸ ಭಕ್ತಿ ಉಕ್ಕರಿಯುತ್ತೆ ಜನಗಳಿಗೆ. ಬೇರೆ ದಿನ ದೇವ್ರು ಅಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಬೇರೆ ದಿನವೂ ಬರ್ಬೋದು, ದೇವ್ರು ಅಲ್ಲೇ ಇರುತ್ತೆ. ದೇವ್ರಿಗೆ ಇಂತಿಂಥ ದಿನನೇ ಬರಬೇಕು ಅಂತಂದೇಳಿ ಯಾವ ದೇವರು ಹೇಳಿಲ್ಲ. ಪ್ರತಿಯೊಂದು ದಿನವೂ ಕೂಡ ನಾವು ದೇವಸ್ಥಾನನ ನಾವು ದೇವ್ರನ್ನ ನೋಡೋಕೆ ಹೋಗ್ಬೋದು, ದೇವ್ರಿಗೆ ಕೈ ಮುಗಿಬೋದು, ದೇವ್ರ ಆಶೀರ್ವಾದ ತಗೋಬೋದು. ಆದರೆ ಕೆಲವು ಜನಗಳು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ. ಮಂಗಳವಾರನೇ ಹೋಗ್ಬೇಕು, ಶುಕ್ರವಾರನೇ ಹೋಗ್ಬೇಕು, ಭಾನುವಾರನೇ ಹೋಗ್ಬೇಕು, ಆಮೇಲೆ ಹುಣ್ಣಿಮೆ ದಿನನೇ ಹೋಗ್ಬೇಕು, ಅಮಾವಾಸ್ಯೆ ದಿನನೇ ಹೋಗ್ಬೇಕು. ಏನಿಲ್ಲ, ಖಂಡಿತ ಯಾವ ದೇವರು ಕೂಡ ಆ ಥರ ಹೇಳಿಲ್ಲ. ನೀವು ಸೋಮವಾರನೂ ಬರ್ಬೋದು, ಸೋಮವಾರ ಬಂದ್ರೂ ಅಲ್ಲೇ ಇರುತ್ತೆ, ಬುಧವಾರ ಬಂದರೂ ಅಲ್ಲೇ ಇರುತ್ತೆ, ಗುರುವಾರ ಬಂದರೂ ಅಲ್ಲೇ ಇರುತ್ತೆ. ದಯವಿಟ್ಟು ಜನಗಳು ಬದಲಾವಣೆ ಆಗಿ. ನೋಡಿದ್ರಲ್ಲ ಬಂಡಿ ಮಹಾಕಾಳಮ್ಮನ ದೇವಸ್ಥಾನದ ರಸ್ತೆ ಯಾವ ರೀತಿ ಇದೆ, ಯಾವ ರೀತಿ ಗಾಡಿಗಳು ಪಾರ್ಕಿಂಗ್ ಮಾಡಿರ್ತಾರೆ. ಆ ನಮ್ಮ ಜನಗಳು ಎಂಥ ಕೆಪಗಳು ಅಂದರೆ, ದೇವರು ಎಲ್ಲ ದಿನವೂ ಇರುತ್ತೆ. ನೀವು ದೇವಸ್ಥಾನಕ್ಕಂತಲೇ ಹೋಗಿರ್ತೀರ, ದೇವ್ರು ನೋಡೋಕ್ಕಂತಲೇ ಹೋಗಿರ್ತೀರ. ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತೀರಿ? ಎಲ್ಲೆಲ್ಲಿ ಬೇಕಲ್ಲೆಲ್ಲ ಗಾಡಿ ನಿಲ್ಲಿಸೋದು. ಒಳಗಡೆ ಬೇಕಾದಷ್ಟು ಜಾಗ ಇದೆ. ಆ ದೇವಸ್ಥಾನಕ್ಕಂತಲೇ ಒಳಗಡೆ ಕೆರೆ ಪಕ್ಕದಲ್ಲಿ, ದೇವಸ್ಥಾನ ಪಕ್ಕದಲ್ಲೇ ಜಾಗ ಕೊಟ್ಟಿದ್ದಾರೆ ಗಾಡಿಗಳು ನಿಲ್ಸೋಕ್ಕೆ. ಇಲ್ಲ, ಒಳಗಡೆ ಹೋಗೋಕ್ಕೆ ಪುರುಸೊತ್ತೇ ಇರೋಲ್ಲ. ದೇವಸ್ಥಾನ ನೋಡೋಕೆ ಬಂದಿರ್ತಾರೆ, ಗಂಟೆಗಟ್ಟಲೆ ದೇವಸ್ಥಾನದಲ್ಲಿ ಕ್ಯೂ ನಿಂತ್ಕೊಂಡಿರ್ತಾರೆ. ಗಂಟೆಗಟ್ಟಲೆ ನಿಂತಿರ್ತಾರೆ ಕ್ಯೂ. ಸ್ಪೆಷಲ್ ಲೈನ್ ಅಂತೆ, ಮಾಮೂಲಿ ಲೈನ್ ಅಂತೆ. ಅಲ್ಲಿಂದ ಸುಮ್ಮನೆ ಬೇಗ ಆಗಲ್ಲ, ಅಷ್ಟು ಜನ ಇರ್ತಾರೆ. ಜನ ಭಾನುವಾರನೇ ಹೋಗಬೇಕು, ಮಂಗಳವಾರನೇ ಹೋಗಬೇಕು, ಶುಕ್ರವಾರನೇ ಹೋಗ್ಬೇಕು, ಅಮಾವಾಸ್ಯೆ ದಿನನೇ ಹೋಗಬೇಕು, ಹುಣ್ಣಿಮೆ ದಿನನೇ ಹೋಗಬೇಕು. ಏನಿಲ್ಲ, ನಿಮ್ಮ ಆತ್ಮ ಸಾಕ್ಷಿ ದೇವ್ರ ಮೇಲೆ ಭಕ್ತಿ ಇದ್ದರೆ ಯಾವ ದಿನ ಹೋದರೂ ಕೂಡ ಆ ತಾಯಿ ಬಂಡಿ ಮಹಾಕಾಳಿ ಅಲ್ಲೇ ಇರ್ತಾರೆ, ಎಲ್ಲೂ ಹೋಗಿರಲ್ಲ. ನಿಮ್ಮ ಮನಸ್ಸಲ್ಲಿ ಭಕ್ತಿ ಇರಬೇಕು, ನಿಮ್ಮ ಮನಸ್ಸಲ್ಲಿ ಆ ತಾಯಿ ಮೇಲೆ ನಂಬಿಕೆ ಇರಬೇಕು. ಹಂಗಂದ್ರೆ ಮಾತ್ರ ದೇವ್ರು ಒಳ್ಳೇದು ಮಾಡುತ್ತೆ. ಇಲ್ಲ, ಯಾರೋ ಹೋಯ್ತಾರಂತ ನಾನು ಹೋಗೋದು, ಇನ್ಯಾರೋ ಹೋಯ್ತಾರಂತ ನೀವು ಹೋಗೋದು, ಗಾಡಿಗಳು ಎಲ್ಲಿ ಬೇಕಲ್ಲಿ ನಿಲ್ಲಿಸೋದು. ಒಳಗಡೆ ಜಾಗ ಐತೆ, ಹೋಗಿ ನಿಲ್ಲಿಸಿ. ಇರೋದು 10 ಅಡಿ ಜಾಗ. ನಿಮಗೇನು ಕಾಮನ್ ಸೆನ್ಸ್ ಇಲ್ವಾ? ಯಾರು ಏನು ಅನ್ಎಜುಕೇಟೆಡ್ ಅಲ್ಲ, ಎಲ್ಲ ಎಜುಕೇಟೆಡ್ಗಳೇ ಹೋಗೋದು. ಎಲ್ಲರೂ ಮಹಾನ್ ಬುದ್ಧಿವಂತರೇ. ದೇವ್ರ ಮೇಲೆ ಭಕ್ತಿ ಇರುತ್ತಲ್ವ, ಗಾಡಿನ ಎಲ್ಲಿ ನಿಲ್ಲಿಸ್ಬೇಕು, ಹೆಂಗೆ ನಿಲ್ಲಿಸ್ಬೇಕು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂಥದ್ದು ಇದು ಸ್ವಲ್ಪ ಯೋಚನೆ ಮಾಡೋದು ಬೇಡವಾ? ಎಲ್ಲರೂ ಹೋಗಿ ಬರೋದು ಬೇಡವಾ? ಅಲ್ಲಿ ಅಕ್ಕಪಕ್ಕದ ಜನಗಳು, ಅದೇನು ಊರಿಂದ ಆಚೆ ಕಡೆ ಇಲ್ಲ, ದೇವಸ್ಥಾನ ಊರಲ್ಲಿದೆ. ಅಲ್ಲಿರೋ ಸಾರ್ವಜನಿಕರು ಹೆಂಗೆ ಓಡಬೇಕು? ಏನಾದ್ರು ಎಮರ್ಜೆನ್ಸಿ ಆಂಬುಲೆನ್ಸ್ ಬಂತಪ್ಪ, ಹೆಂಗೆ ಹೋಗಬೇಕು ಆಂಬುಲೆನ್ಸು? ನೀವು ಮಾತ್ರ ದೇವಸ್ಥಾನಕ್ಕೆ ಹೋಗಬೇಕು. ಬೇರೆಯವ್ರಿಗೆ ತೊಂದರೆ ಕೊಟ್ಟು ದೇವ್ರು ಬಾ ಅಂತ ಹೇಳಿದೀಯಾ? ಬೇರೆಯವ್ರಿಗೆ ಅನನುಕೂಲ ಮಾಡಿಕೊಟ್ಟು ನನಗೆ ನೋಡಕ್ಕೆ ಬಾ ಅಂತ ಹೇಳಿದೀಯಾ? ಖಂಡಿತ ಹೇಳಿಲ್ಲ. ಯಾವ ದೇವರು ಕೂಡ ಇಂತಿಂಥ ದಿವಸನೇ ಬಾ ಅಂತ ಹೇಳಿಲ್ಲ. ನೀವು ಸೋಮವಾರ ಹೋಗ್ಬೋದು, ಮಂಗಳವಾರ ಹೋಗ್ಬೋದು, ಬುಧವಾರ ಹೋಗ್ಬೋದು, ಎಲ್ಲ ದಿನವೂ ಆ ತಾಯಿ ಅಲ್ಲೇ ನೆಲೆಸಿರ್ತಾರೆ, ಎಲ್ಲಿಯೂ ಹೋಗಲ್ಲ. ನಿಮ್ಮ ಮನಸ್ಫೂರ್ತಿ ಭಕ್ತಿ ಅನ್ನೋದಿದ್ದರೆ, ಭಕ್ತಿಪೂರ್ವಕವಾಗಿ ನೀವು ಆ ತಾಯಿನ ಬೇಡ್ಕೊಳಕ್ಕೆ ಹೋಗಿದ್ರೆ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ನಾನು ಮಂಗಳವಾರನೇ ಹೋಗ್ಬೇಕು, ಶುಕ್ರವಾರನೇ ಹೋಗ್ಬೇಕು, ಭಾನುವಾರನೇ ಹೋಗ್ಬೇಕು, ಮತ್ತು ಗಾಡಿ ಎಲ್ಲಿ ಬೇಕಲ್ಲಿ ನಿಲ್ಲಿಸೋಗ್ಬೇಕು, ಹೆಂಗೆ ಬೇಕಂಗೆ ಹೋಗಬೇಕು.
ತಾಯಿ ಹೇಳಿಲ್ಲ. ದಯವಿಟ್ಟು ಯಾರಿಗೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ದೇವಸ್ಥಾನಕ್ಕೆ ಹೋಗಬೇಡಿ. ಆಮೇಲೆ ಆಟೋ ಚಾಲಕರು ನೀವು ಅಷ್ಟೇ, ಅಲ್ಲಿ ಏನು ದೇವಸ್ಥಾನ ಬಾಕ್ಲಲ್ಲೇ ನಿಲ್ಲಿಸ್ಕೊಳ್ಳೋದು, ಅಲ್ಲಿ ಜನಗಳನ್ನ ಕರೆಯೋದು ಅದೆಲ್ಲ ಬಿಟ್ಬಿಟ್ಟು ಈ ಕಡೆ ಬನ್ನಿ. ಜನಗಳು ಬರೋಂಗಿದ್ರೆ ಬಂದೇ ಬರ್ತಾರೆ. ಇವಾಗೆಲ್ಲ ಆನ್ಲೈನು, ನೀವು ಹೆಂಗೆ ಬೇಕು ಹಂಗೆ. ಅಲ್ಲ ರೀ, ಅಲ್ಲಿಂದ ಅಲ್ಲಿಗೆ ಏನು ಹೊಸ ದುಡ್ಡು ಕೇಳ್ತೀರಾ ನೀವು? ಮೀಟ್ರ್ ಹಾಕಂದ್ರೆ ಹಾಕಂಗಿಲ್ಲ, ಏನಿಲ್ಲ, ಸಿಕ್ಕಾಬಟ್ಟೆ ದುಡ್ಡು ಕೇಳೋದು. ಅಲ್ಲಿಂದ ಅಲ್ಲಿಗೆ 100 ರೂಪಾಯಿ, 2 ಕಿಲೋಮೀಟ್ರಿಗೆ 100 ರೂಪಾಯಿ ಕೇಳ್ತಾ ಇದ್ದೀರಾ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ. ಈ ಥರ ಆ ತಾಯಿ ನಿಮಗೇನು ಒಳ್ಳೇದು ಮಾಡಲ್ಲ. ಈ ಥರ ಮಾಡಿದರೆ ಖಂಡಿತ ಅಲ್ಲಿ ಆಟೋಗಳೆಲ್ಲ ನಿಲ್ಲಿಸಿರ್ತೀರಲ್ಲ ಬಾಕ್ಲಲ್ಲಿ, ಆ ಕಡೆಗಿಂದ ಬಂದು ಈ ಕಡೆ ಮುಂದೆ ಆ ಸ್ವಿಮ್ಮಿಂಗ್ ಪೂಲ್ ಹತ್ರ ಜಾಗ ಇದೆ, ಅಲ್ಲಿ ನಿಲ್ಸ್ಕೊಳ್ಳಿ. ಅದು ಬಿಟ್ಟು ನೀವು ದಾರಿ ನಿಲ್ಸ್ಕೊಂಡು ಹೆಂಗೆ ಬೇಕಂಗೆ ನಿಲ್ಸ್ಕೊಂಡು ಅಲ್ಲಿ ಜನಗಳ ಹತ್ರ ಜಗಳ ಮಾಡ್ಕೊಂಡು ಎಮರ್ಜೆನ್ಸಿ ಏನಾದರೂ ಆಂಬುಲೆನ್ಸ್ ಬಂದರೆ ಪಾಪ ಹೋಗೋಕ್ಕೆ ದಾರಿ ಇಲ್ಲ. ಇನ್ನು ದೇವ್ರು ಎಲ್ಲಿದ್ದಾನೆ? ಆ ಪುಣ್ಯಾತ್ಮನ ಆಂಬುಲೆನ್ಸ್ ಹೋಗೋದು ಕರ್ಕೊಂಬಿಟ್ರೆ ಇನ್ನು ದೇವ್ರು ಎಲ್ಲಿದ್ದಾನೆ? ಹಂಗಾರೆ ನೀವು ದೇವ್ರು ನೋಡೋಕೆ ಹೋಗಿರ್ತೀರಾ, ಇನ್ನೊಬ್ಬರು ಬರಿ ತಗೊಳಕ್ಕೆ ಹೋಗಿರ್ತೀರಾ. ಈ ಥರ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಎಲ್ಲರೂ ಒಳ್ಳೆ ಕೆಲಸಕ್ಕೆ ಹೋಗಿರ್ತೀರಾ, ಒಳ್ಳೆಯದಾಗಲಿ. ನಿಮ್ಮ ವಾಹನಗಳನ್ನು ಸರಿಯಾಗಿ ಒಳಗಡೆ ಜಾಗ ಇದೆ, ಅದಕ್ಕಂತಲೇ ಜಾಗ ಕೊಟ್ಟಿದ್ದಾರೆ. ಆ ಒಳಗಡೆ ಗಾಡಿಗಳನ್ನು ನಿಲ್ಲಿಸ್ಬಿಟ್ಟು ದೇವರಿಗೆ ಕೈ ಮುಕ್ಕೊಂಬನ್ನಿ, ದೇವ್ರನ್ನ ಬೇಡ್ಕೊಂಬನ್ನಿ, ಒಳ್ಳೆಯದಾಗುತ್ತೆ. ಈ ಥರ ತೊಂದರೆ ಕೊಟ್ಟು ನೀವು ದೇವಸ್ಥಾನಕ್ಕೆ ಹೋಗಿ ಬಂದರೆ ನೀವು 1 ಸತಿ ಅಲ್ಲ 100 ಸತಿ ಹೋದ್ರೂ ನೀವು ಹಂಗೇ ಹೋಗ್ತಾನೇ ಇರಬೇಕಾಗತ್ತೆ. ಒಳ್ಳೆಯದಾಗಲಿ. ಜೈ ಮಂಡಿ ಮಹಾಳ ಕಾಳಮ್ಮ. ಎಲ್ಲರಿಗೂ ಒಳ್ಳೇದು ಮಾಡಮ್ಮ ತಾಯಿ, ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಮ್ಮ, ಎಲ್ಲರಿಗೂ ಗಾಡಿನ ಒಳಗಡೆ ನಿಲ್ಲಿಸೋ ಅಂಥ ಬುದ್ಧಿ ಕೊಡಮ್ಮ ಅಂತಂದೇಳಿ ಆ ಬಂಡಿ ಮಹಾಳ ಕಾಳಿ ತಾಯಿ ಕೇಳ್ತಾ ಇದ್ದೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.